ಅಧ್ಯಾಯ 1 ಶ್ರೀಪಾದ ಶ್ರೀವಲ್ಲಭು ಓ ಪರಮಪುರುಷ ವಿಜ್ಞಾನನಾಥ. ಈ ಮಹಾಗ್ರಂಥವನ್ನು ನೀವೇ ಬರೆಯಬೇಕು. ಭಕ್ತರನ್ನು ಪಠಿಸಿ ಮತ್ತು ಅವರನ್ನು ನೀವೇ ಮುಕ್ತರನ್ನಾಗಿ ಮಾಡಿ. ಅಮ್ಮ ಸರಸ್ವತಿ, ನನ್ನ ಬುದ್ಧಿಯನ್ನು ಬೆಳಗಿಸು. ದೇವರು ನಿಮ್ಮನ್ನು ಆಶೀರ್ವದಿಸಿದಂತೆ ಮಾಡಿ. ಎಲ್ಲವನ್ನೂ ತಿಳಿದುಕೊಳ್ಳಲು ತಾಯಿ ನನ್ನನ್ನು ಆಶೀರ್ವದಿಸುತ್ತಾಳೆ. ಟ್ರಿನಿಟಿ, ಈ ಸೃಷ್ಟಿ, ತ್ರಿಮೂರ್ತಿಗಳೇ, ಸ್ಥಿತಿ ಮತ್ತು ಲಯಕ್ಕೆ ನೀನೇ ಕಾರಣ. ನಿಮಗೆ ನನ್ನ ನಮನಗಳು. ನಿನ್ನ ದಿವ್ಯರೂಪ ದತ್ತಾತ್ರೇಯ ಮಹರ್ಷಿಯಾಯಿತು. ದತ್ತಸ್ವಾಮಿಯವರಿಗೆ ವಂದನೆಗಳು. ಈ ಗುರುಚರಿತ್ರೆ ಪಠಿಸುವವರಿಗೆ ವಿಸ್ಮಯ, ಪೂಜೆ, ವಿಸ್ಮಯ ಮತ್ತು ಐಶ್ವರ್ಯವನ್ನು ನೀಡುತ್ತದೆ. ದಿವ್ಯ ಸೂಕ್ಷ್ಮತೆಯನ್ನು ನೀಡುತ್ತಾಳೆ. ಶ್ರೀ ಗುರುದೇವರ ದಿವ್ಯಪದರವಿಂದಲೂ ಸ್ಥಳ ಮಹಾಮಹಿಮೋಪೇತ. ಆ ಸ್ಥಳದಲ್ಲಿ ಶ್ರೀ ಗುರು ಶ್ರೀ ಶ್ರೀಪಾದರು ವಲ್ಲಭನಾಗಿ ಅವತರಿಸಿದರು. ಅವರು ಕುರುವ ಪುರಾಣದಲ್ಲಿ ಉಳಿದರು. ನಂತರ ಅವರೇ ಔದುಂಬರ ಸರಸೋಭವಾದಿಗಾನಗಾಪುರದಲ್ಲಿ ನರಸಿಂಹ ಯತೀಂದ್ರರು ಆಗಿ ವಾಸಿಸುತ್ತಿದ್ದರು. ಕೋಟಿ ಕೋಟಿ ಭಕ್ತರಿಂದ ಶ್ರೀಗುರುವನ್ನು ಸೇವಿಸಿದರು. ಅವರನ್ನು ಶಿಷ್ಯರು ಶ್ರೀಗುರುಗಳು. ಅವರಿಗೆ ಸಾವಿರಾರು ಶಿಷ್ಯರಿದ್ದರು. ಆದರೆ ವಿಶೇಷವೆಂದರೆ ಸಾಯನದೇವರು, ಅವರ ಮಗ ಎನ್ ನಾಗನಾಥ ಮತ್ತು ಅವರ ಮಗ ಗಂಗಾಧರ. ಅವರನ್ನು ಸರಸ್ವತಿ ಗಂಗಾಧರ ಎಂದು ಕರೆಯಲಾಗುತ್ತದೆ. ಎಷ್ಟೋ ಕಷ್ಟಗಳನ್ನು ಎದುರಿಸಲಾರದ ಶ್ರೀಗುರುವಿನ ದರ್ಶನ ಪಡೆದು ಅವುಗಳಿಂದ ಮುಕ್ತಿ ಹೊಂದಲು ಗಣಪುರಕ್ಕೆ ಹೋಗುತ್ತಿದ್ದರು. ಗುರುದೇವ, ನಾನು ಅನೇಕ ಜನ್ಮಗಳಲ್ಲಿ ಮಾಡಿದ ಮಹಾಪಾಪವೇ ಈ ರೂಪದಲ್ಲಿ ನನ್ನನ್ನು ಬಾಧಿಸುತ್ತಿದೆ. ನಿನ್ನ ಪಾದಕಮಲಗಳು ನನ್ನ ಪಾಪಗಳನ್ನು ತೊಳೆಯಬಲ್ಲವು. ನೀನು ಅವುಗಳನ್ನು ಕರುಣೆಯಿಂದ ತೆಗೆದುಕೊಳ್ಳಬೇಕು. ನನ್ನ ಪಾಪಗಳನ್ನು ಶುದ್ಧೀಕರಿಸು. ನೀನೇ ನನ್ನ ಆಶ್ರಯ. ಅಲ್ಲಿ ಬೇರೆ ಯಾರೂ ಅಲ್ಲ. ನಾಮಧಾರಕನು ಶ್ರೀಗುರುವನ್ನು ತುಂಬಾ ಪ್ರಾರ್ಥಿಸಿದನು. ಅವನು ದಣಿದನು ಮತ್ತು ಶ್ರೀಗುರುಗಳ ಪಾದಕ್ಕೆ ಬಿದ್ದನು. ಆ ಸಮಯದಲ್ಲಿ ಯೋಗಿಯೊಬ್ಬರು ಕನಸಿನಲ್ಲಿ ಕಾಣಿಸಿಕೊಂಡರು. ನಾಮಧಾರಿಯ ಕಣ್ಣಲ್ಲಿ ಆನಂದದ ನೀರು ತುಂಬಿತ್ತು. ಆತನು ಅವರ ಪಾದಗಳಿಗೆ ಅಭಿಷೇಕ ಮಾಡಿದನು. ಅಯೋಗ ಪುರುಷನ ದಿವ್ಯರೂಪವು ಅವನ ಮನಸ್ಸಿನಲ್ಲಿ ಉಳಿದುಕೊಂಡಿತು. ಅವನ ಕನಸಿನಲ್ಲಿ ಕಾಣಿಸಿಕೊಂಡ ಜಟಾಧಾರಿ ಅವನ ದೇಹದಲ್ಲಿ ವಿಭೂತಿ ತುಂಬಿದ ಮಹಾನ್ ಯೋಗಿ. ಅವನು ಎಲ್ಲಿ ಸಿಗುತ್ತಾನೆ? ನಾಮಧಾರಕು ನಲುದೆಸಲು ಅವರ ದಿವ್ಯದರ್ಶನವನ್ನು ಯಾವುದಾದರೂ ಮಾರ್ಗದಿಂದ ಪಡೆಯಬೇಕೆಂದು ಅವರನ್ನು ಹುಡುಕಿಕೊಂಡು ಪಯಣ ಬೆಳೆಸಿದರು. ಹೀಗೆ ಹುಡುಕುತ್ತಿರುವಾಗ ದಾರಿಯ ಬದಿಯ ಮರದ ಕೆಳಗೆ ಧ್ಯಾನಕ್ಕೆಂದು ಒಬ್ಬ ಯೋಗಿ ಪುಂಗವ ಪ್ರತ್ಯಕ್ಷನಾದ. ಆ ಪರಮಾತ್ಮನನ್ನು ನೋಡಿದ ನಾಮಧರನು ತನ್ನ ಕನಸಿನಲ್ಲಿ ಕಾಣಿಸಿಕೊಂಡು ಆನಂದ ಪರವಾರದ ಅಲೆಗಳಲ್ಲಿ ತೇಲುತ್ತಿರುವ ಮಹಾಪುರುಷನೆಂದು ಅರಿತುಕೊಂಡನು. ಅವರಿಗೆ ನಮಸ್ಕಾರಗಳು ಮಹಾತ್ಮಯೋಗಿ ಪುಂಗ. ಅವರು ನನಗೆ ಕನಸಿನಲ್ಲಿ ಕಾಣಿಸಿಕೊಂಡು ತಮ್ಮ ರಕ್ಷಣೆಯನ್ನು ನೀಡಿದರು. ನಿಮ್ಮ ಭೇಟಿಯಿಂದ ನನ್ನ ಪಾಪಗಳೆಲ್ಲವೂ ನಾಶವಾಗುತ್ತವೆ. ಅವರು ಯಾರು? ಅವರ ನಿವಾಸ ಯಾವುದು? ವಿನಯ ವಿನಾಮಿಯು ಸುಂದರ ನಾಮಧಾರನನ್ನು ನೋಡಿ ಹೇಳಿದನು. ಭಕ್ತರನ್ನು ರಕ್ಷಿಸುವ ಧ್ಯೇಯವನ್ನು ಹೊಂದಿರುವ ದತ್ತಾತ್ರೇಯ ಸ್ವಾಮಿಯು ಗಂಧರ್ವಪುರದಲ್ಲಿ ಅವತರಿಸಿದ ನೃಸಿಂಹ ಸರಸ್ವತಿ ಸ್ವಾಮಿಯ ಹೆಸರಿನಲ್ಲಿ ವಾಸಿಸುತ್ತಾನೆ. ನಾನು ಆ ಪರಮಾತ್ಮನ ಶಿಷ್ಯ ಪರಮಾಣು. ನನ್ನ ಹೆಸರು ಸಿದ್ಧನ್. ಮಹಾಯೋಗೀಶ್ವರರು ಸಹ ಭವಸಾಗರ ತರಣವನ್ನು ಆಶ್ರಯಿಸುತ್ತಾರೆ. ಯಾವ ದೀನನೂ ಅವರ ಆಶ್ರಯಕ್ಕೆ ಅರ್ಹನಲ್ಲ. ಅವರ ಕೃಪೆ ನನಗೂ ಸಿಗಬಹುದು ಎಂದು ನಾಮಧಾರಿಗಳಿಗೆ ಹೇಳಿ ಅಚಿಟಗ ದಿವ್ಯ ಅಶ್ವತ್ಥ ಮರದ ಬುಡದಲ್ಲಿ ಕುಳಿತು ಗುರುಚರಿತ್ರೆಯ ಕಥೆಗಳನ್ನು ಹೇಳುವುದನ್ನು ಮುಂದುವರೆಸಿದರು.